ಸ್ನೇಹಿತರೆ, ಎಲ್ಲರೂ ಒಂದು ಶಾಪಕ್ಕೆ ಗುರಿಯಾಗಿರ್ತಾರೆ. ಅದರಿಂದ ಅವ್ರುಗಳು ಜಾಸ್ತಿ ದಿನ ಬದುಕೋದಕ್ಕಾಗ್ತಾ ಇರೋದಿಲ್ಲ. ಆ ಶಾಪನ ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಒಂದು ಲಿಪಿನ ಹುಡುಕ್ಬೇಕಾಗಿರುತ್ತೆ. ಆದ್ರೆ ಅದನ್ನ ಹುಡ್ಕೋದು ಅಷ್ಟೊಂದು ಸುಲಭ ಅಲ್ಲ. ಅದು ದಟ್ಟವಾದ ಕಾಡು, ನದಿ ಮತ್ತೆ ಬೆಟ್ಟ ಗುಡ್ಡಗಳ ನಡುವೆ ಇರುತ್ತೆ. ಅದನ್ನ ದೈತ್ಯಕಾರದ ಸ್ಪೈಡರ್ಸ್ಗಳು, ಶಾಪಗ್ರಸ್ತ ಡಾಗ್ಸ್ಗಳು, ಮೋನ್ಸ್ಟರ್, ಡ್ರಾಗನ್ ಕಿಂಗ್ ಫಿಶ್ ಕಾಯ್ತಾ ಇರುತ್ತೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇರ್ಬೇಕಾದ್ರೆ ಅದನ್ನ ಹೇಗ್ ಹುಡುಕ್ತಾರೆ, ಅದು ಇವ್ರಗಳ ಕೈಗೆ ಸಿಗುತ್ತಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಲಾಂಗ್ ಮಿಸ್ಟ್ರಿ ಗ್ರೋಟಸ್ ಅಂತ. ಇದು 2022ರಲ್ಲಿ ರಿಲೀಸ್ ಆಗಿದೆ. ಇದೊಂದು ಅಡ್ವೆಂಚರ್ ಫ್ಯಾಂಟಸಿ ಫಿಲ್ಮ್. ಇದರ 2ನೇ ಭಾಗನ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ಭಾಗ ಇಷ್ಟ ಆದ್ರೆ ತಪ್ಪದೆ ಅದನ್ನು ಕೂಡ ನೋಡಿ. ಅದರ ಲಿಂಕ್ ನ ಎಂಡ್ ಸ್ಕ್ರೀನ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಉಬೈಗೆ ಒಂದು ಕನ್ಸು ಬೀಳ್ತಾ ಇರುತ್ತೆ. ಅವನಿಗೆ ಆ ಕನ್ಸು ಅವಾಗ ಬೀಳ್ತಾ ಇರುತ್ತೆ. ಅದೇನಂದ್ರೆ ಒಬ್ಳು ಸುಂದರವಾದ ಹುಡುಗಿ ಉಬೈ ಮುಂದೆ ಒಂದು ನದಿನ ದಾಟ್ತಾ ಇರ್ತಾಳೆ. ಅವಳನ್ನ ಮಾತಾಡ್ಸೋದಕ್ಕೆ ಉಬೈ ಕೂಡ ಅವಳ ಹಿಂದೆನೆ ಹೋಗ್ತಾ ಇರ್ತಾನೆ. ಆದ್ರೆ ಅವನು ಅವಳ ಹತ್ರ ಹೋಗೋಷ್ಟರಲ್ಲೇ ಅವ್ರುಗಳು ಹೋಗ್ತಿದ್ದಂತಹ ನದಿ ಬತ್ತೋಗಿ ಆ ಸುಂದರವಾದ ಹುಡುಗಿನ ಭೂಮಿ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅದರಿಂದ ಉಬೈ ತುಂಬಾ ಗಾಬರಿಯಿಂದ ನಿದ್ದೆಯಿಂದ ಮೇಲ್ಗಡೆ ಎದ್ದೇಳ್ತಾನೆ. ಅದಾದ್ಮೇಲೆ ಉಬೈ ಮತ್ತೆ ಫ್ಯಾಟಿ ಇಬ್ರು ಮಾಸ್ಟರ್ ಝೋ ಮನೆ ಹತ್ರ ಬರ್ತಾರೆ. ಯಾಕಂದ್ರೆ ಮಾಸ್ಟರ್ ಝೋ ಉಬೈ ಮತ್ತೆ ಫ್ಯಾಟಿ ಸ್ನೇಹಿತನಾದ ಗೋಲ್ಡ್ ಟೂತ್ ಬಂಧಿಸಿರ್ತಾರೆ. ಅದರಿಂದ ಅವರು ಮಾಸ್ಟರ್ ಝೋ ಹತ್ರ ಬಂದು ಅವ್ರ ಹತ್ರ ಅವರ ಪರಿಚಯನ ಮಾಡ್ಕೊಂಡು ನಾವಿಬ್ರು ಗೋಲ್ಡ್ ಟೂತ್ಗೆ ಸ್ನೇಹಿತರಾಗ್ಬೇಕು ಅಂತ ಹೇಳ್ತಾರೆ. ಅವಾಗ ಮಾಸ್ಟರ್ ಝೋ ಲಿಂಗ್ ಲಾಂಗ್ ನ ಅಲ್ಲಿ ಕರೀತಾರೆ. ಅವಳು ಒಂದು ಪುರಾತನ ಕಾಲದ ಶೂಸ್ ನ ತಂದು ಅವ್ರಗಳ ಮುಂದೆ ಇಡ್ತಾಳೆ. ಅದನ್ನ ಮಾಸ್ಟರ್ ಝೋ ಅವ್ರಗಳಿಗೆ ತೋರಿಸಿ, ಇದು ತುಂಬಾ ಪುರಾತನ ಕಾಲದ ವಸ್ತು, ಇದನ್ನ ನಿಮ್ಮ ಸ್ನೇಹಿತ ಬಹಿರಂಗವಾಗಿ ಮಾರಾಟ ಮಾಡ್ತಿದ್ದ, ಅದರಿಂದ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಹುಬೈ, ನನ್ನ ಸ್ನೇಹಿತ ಯಾವುದೇ ನಿಯಮನ ಉಲ್ಲಂಘನೆ ಮಾಡಿಲ್ಲ. ಈ ಶೂಸ್ ಗಳು ಶಿಯೋಯಾಂಗ್ಗೆ ಸೇರಿದ್ದು. ಅವರ ಆಳ್ವಿಕೆಯ ನಂತರ ಅವರ ವಸ್ತುಗಳನ್ನೆಲ್ಲ ಅವರ ಜೊತೆನೆ ಊತಾಕಲಾಯ್ತು. ಆದ್ರೆ ಈ ಶೂಸ್ ಗಳನ್ನ 3 ವರ್ಷಗಳ ಹಿಂದೆ ಅಷ್ಟೇ ಹೊರಗಡೆ ತೆಗೆಯಲಾಗಿದೆ. ಅದಾದ್ಮೇಲೆ ಈ ಶೂಸ್ ಗಳು ತುಂಬಾ ಜನ ಮಾರಾಟಗಾರರಿಂದ ನನ್ನ ಸ್ನೇಹಿತನಾದ ಗೋಲ್ಡ್ ಟೂತ್ಗೆ ಸೇರಿದೆ. ಇದನ್ನ ಅವನು ಮೊದಲು ಯೂಸ್ ಮಾಡಿ ನಂತರ ಮಾರಾಟಕ್ಕೆ ಇಟ್ಟಿದ್ದಾನೆ. ಇದು ನಿಮ್ ಪ್ರಕಾರ ತಪ್ಪಿದ್ರೆ ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ. ಮತ್ತೆ ಈ ರೀತಿ ತಪ್ಪನ್ನ ಅವನು ಮಾಡ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಟರ್ ಝೋ, ನಿಮ್ಗೆ ನಿಮ್ಮ ಸ್ನೇಹಿತ ಬೇಕಿದ್ರೆ ನೀವೆಲ್ಲ ಸೇರಿ ನನ್ಗೆ ಒಂದು ಸಹಾಯ ಮಾಡ್ಬೇಕಾಗುತ್ತೆ. ಅದೇನಂದ್ರೆ ಈ ಅದ್ಭುತವಾದ ಕಸೂತಿಯನ್ನ ಹೊಂದಿರುವಂತ ಶೂಗಳು ಕ್ವೀನ್ಲಿಂಗ್ ಬೆಟ್ಟದ ಬಳಿ ಇರುವಂತಹ ಮಚಲಿ ಅಂಡಿ ಅನ್ನೋ ದೇವಸ್ಥಾನದಲ್ಲಿರುವ ಒಂದು ಸಮಾಧಿಯಲ್ಲಿ ಕಂಡ್ಬಂದಿದಾವೆ. ಅದರ ಕೀಲಿಪಿನ ನನಗೆ ನೀವು ತಂದ್ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಉಬೈ ಒಪ್ಪೋದಿಲ್ಲ. ಆದ್ರೆ ಅವನ ಸ್ನೇಹಿತರು ಅವನಿಗೆ ಫೋರ್ಸ್ ಮಾಡ್ತಾರೆ. ಅದರಿಂದ ಬೇರೆ ದಾರಿ ಇಲ್ದೆ ಅವನು ಒಪ್ಕೊಳ್ತಾನೆ. ನಂತರ ಉಬೈ ಅವನ ಸ್ನೇಹಿತರಿಗೆ, ಕೀಲಿಪಿ ಬಗ್ಗೆ ನಾನು 10 ವರ್ಷಗಳ ಹಿಂದೆ ಕೇಳಿದ್ದೆ, ಆದ್ರೆ ಅದು ಹೇಗಿದೆ ಅಂತ ನನಗೆ ಗೊತ್ತೇ ಇಲ್ಲ, ಅದನ್ನ ಇವಾಗ ಹೇಗ್ ಹುಡ್ಕೋದು ಅಂತ ಹೇಳ್ತಿರ್ತಾನೆ. ಅವಾಗ ಗೋಲ್ಡ್ ಟೂತ್, ನನಗೆ ಅದು ಎಲ್ಲಿ ಸಿಗುತ್ತೆ ಅಂತ ತುಂಬಾ ಚೆನ್ನಾಗ್ ಗೊತ್ತು, ಆ ಜಾಗಕ್ಕೆ ಭೂತಿಯ ಬಜಾರ್ ಅಂತ ಕರೀತಾರೆ ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಅವತ್ ಮಧ್ಯರಾತ್ರಿ ಆ ಬಜಾರ್ ಹತ್ರ ಬರ್ತಾರೆ. ಆ ಬಜಾರ್ನ ವಾರದಲ್ಲಿ ಒಂದಿನ ಮಾತ್ರ ಓಪನ್ ಮಾಡ್ತಾರೆ. ಅದು ಮಧ್ಯರಾತ್ರಿಲೇ. ಬೆಳಗಾಗೋಷ್ಟರಲ್ಲಿ ಮತ್ತೆ ಎಲ್ರು ತಮ್ಮ ತಮ್ಮ ಅಂಗಡಿಗಳನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಅಲ್ಲಿಗೆ ಯಾರೇ ಬಂದ್ರು ಏನಾದ್ರೂ ಖರೀದಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವ್ರುಗಳು ವಾಪಸ್ ಮನೆಗೆ ಹೋಗೋಷ್ಟ್ರಲ್ಲಿ ಸತ್ತೋಗ್ಬಿಡ್ತಾರೆ ಅಂತ ಗೋಲ್ಡ್ ಟೂತ್ ಅವನ ಸ್ನೇಹಿತರಿಗೆ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ಅಂಗಡಿಗಳೆಲ್ಲ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಮೊದ್ಲಿಗೆ ಎಲ್ರು ಹೊರಗಡೆ ಬಂದು ಹಾಟ್ ಏರ್ ಬಲೂನ್ಸ್ ಗಳನ್ನ ಮೇಲ್ಗಡೆ ಬಿಡ್ತಾರೆ. ನಂತರ ಎಲ್ರು ಅವ್ರ ಮನೆ ಮುಂದ್ಗಡೆ ಅಂಗಡಿಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಾಗದಲ್ಲಿ ಅತ್ಯಂತ ಅಮೂಲ್ಯವಾದ ಪ್ರಾಚೀನ ಕಾಲದ ವಸ್ತುಗಳನ್ನ ಮಾತ್ರ ಮಾರಾಟಕ್ಕಿಟ್ಟಿರ್ತಾರೆ. ಹೀಗಿರ್ಬೇಕಾದ್ರೆ ಗೋಲ್ಡ್ ಟೂತ್ ಅವನ ಸ್ನೇಹಿತರನ್ನ ಒಂದು ಜಾಗ ಕರ್ಕೊಂಡ್ ಬರ್ತಾನೆ. ಆ ಜಾಗದಲ್ಲೂ ಕೂಡ ತುಂಬಾ ಹಳೆ ಕಾಲದ ವಸ್ತುಗಳಿರ್ತವೆ. ಅಲ್ಲಿದ್ದವರು ಇವರಿಗೆ, ನಿಮ್ಗೆ ಆ ವಸ್ತು ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಇವರು, ನಾವು ಅದನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಿರ್ತಾರೆ. ಅವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅವ್ರ ಮುಂದೆ ಶೆರ್ಲಿ ಬರ್ತಾಳೆ. ಅವಳು ಇವ್ರುಗಳಿಗೆ ಮೊದ್ಲೇ ಪರಿಚಯ ಇರ್ತಾಳೆ. ಅದರಿಂದ ಇವ್ರುಗಳು ಅವಳ ಹತ್ರ ಎಲ್ಲಾ ವಿಷಯನ ತಿಳಿಸ್ತಾರೆ. ಅವಾಗ ಶೆರ್ಲಿ ಅವ್ರಗಳಿಗೆ, ನಿಮ್ಗೆ ಆ ಲಿಪಿನ ನಾನು ಕೊಡ್ತೀನಿ, ಆದ್ರೆ ಅದು ನನ್ನ ಹತ್ರ ಇವಾಗ ಇಲ್ಲ, ಅದನ್ನ ಹುಡ್ಕೋದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರೆ ನಾವು ಅದನ್ನ ಪಡಿಬಹುದು. ಅದು ಎಲ್ಲಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಎಲ್ಲರಿಗೂ ಒಂದು ಮ್ಯಾಪ್ ತೋರಿಸ್ತಾಳೆ. ಅದರಿಂದ ಎಲ್ರು ಕೀಲಿಪಿನ ಹುಡ್ಕೋದಕ್ಕೆ ಹೊರಡ್ತಾರೆ. ಆ ಜಾಗ ತುಂಬಾ ಮಿಸ್ಟೀರಿಯಸ್ ಆಗಿರುವಂತಹ ಬೆಟ್ಟ ಗುಡ್ಡ ಪರ್ವತಗಳ ಮಧ್ಯೆ ಇರುತ್ತೆ. ಹಾಗಾಗಿ ಎಲ್ರು ಒಂದು ಬೋಟ್ ನ ಸಹಾಯದಿಂದ ಹೋಗ್ತಿರ್ತಾರೆ. ಅವ್ರಗಳ ಜೊತೆ ಇನ್ನೂ ಸ್ವಲ್ಪ ಜನ ಪಕ್ಕದಲ್ಲಿರುವಂತಹ ಹಳ್ಳಿಗೆ ಪ್ರಯಾಣ ಮಾಡ್ತಿರ್ತಾರೆ. ಆದ್ರೆ ಅವ್ರುಗಳು ಹೋಗ್ತಿದ್ದಂತಹ ನದಿಲಿ ಒಂದು ದೈತ್ಯಕಾರದ ಮಾನ್ಸ್ಟರ್ ಫಿಶ್ ಇರುತ್ತೆ. ಅದಕ್ಕೆ ಡ್ರಾಗನ್ ಕಿಂಗ್ ಅಂತ ಕರೀತಾರೆ. ಆ ಸಮಯದಲ್ಲಿ ಫ್ಯಾಟಿ ತುಂಬಾ ಖುಷಿಯಿಂದ ಹಾಡು ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಒಬ್ರು ಅವನಿಗೆ ಬೈತಾ, ಜಾಸ್ತಿ ಜೋರ ಶಬ್ದ ಮಾಡ್ಬೇಡ, ಈ ನದಿಲಿ ಡ್ರಾಗನ್ ಕಿಂಗ್ ಇದೆ, ಅದು ಈ ನದಿಯ ದೇವತೆ, ಅದು ತುಂಬಾ ವರ್ಷಗಳಿಂದ ಈ ನದಿಲಿ ಜೀವಂತವಾಗಿದೆ, ಅದು ಇಲ್ಲಿನ ಶಾಂತಿಯನ್ನ ಕಾಪಾಡ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಫ್ಯಾಟಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ಗೇನಾದ್ರೂ ಅದು ಕಂಡ್ರೆ ಇವಾಗ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಶೆರ್ಲಿ ವಾಚ್ ಅಲ್ಲಿ ಇದ್ದಂತಹ ಮುಳ್ಳು ತುಂಬಾ ಸ್ಪೀಡ್ ಆಗಿ ಆ ಕಡೆ ಈ ಕಡೆ ಒಡ್ಡಾಡ್ತಿರುತ್ತೆ. ಯಾಕಂದ್ರೆ ಆ ಜಾಗಕ್ಕೆ ಡ್ರಾಗನ್ ಕಿಂಗ್ ಬಂದು ಅವ್ರುಗಳು ಹೋಗ್ತಿದ್ದಂತಹ ಬೋಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದರಿಂದ ಅಲ್ಲಿದ್ದಂತಹ ಲೋಕಲ್
ಲೋಕಲ್ಸ್ಗಳೆಲ್ಲ ಆ ಡ್ರಾಗನ್ ಕಿಂಗ್ಗೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅಂತ ಕ್ಷಮೆ ಕೇಳ್ತಿರ್ತಾರೆ. ಹಾಗಾಗಿ ಉಬಯ್, ಶೆರ್ಲಿ, ಗೋಲ್ಟೂತ್ ಮತ್ತೆ ಫ್ಯಾಟಿ ಎಲ್ರು ಅಲ್ಲಿದ್ದವ್ರನ್ನೆಲ್ಲ ಒಳಗಡೆ ಕಳ್ಸಿ ಆ ಡ್ರಾಗನ್ ಕಿಂಗ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅದೇ ಸಮಯಕ್ಕೆ ಆ ಡ್ರಾಗನ್ ಕಿಂಗ್ ಅವ್ರುಗಳಿದ್ದಂತಹ ಬೋಟ್ ನ ಪೀಸ್ ಮಾಡ್ಕೊಂಡು ಮೇಲ್ಗಡೆ ಬಂದ್ಬಿಡುತ್ತೆ. ಅವಾಗ ಎಲ್ರು ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವ್ರುಗಳು ಆ ಡ್ರಾಗನ್ ಗೆ ಏನ್ ಮಾಡಿದ್ರು ಕೂಡ ಅದಕ್ಕೆ ಏನು ಆಗ್ತಾ ಇರೋದಿಲ್ಲ. ಕತ್ತಿಲ್ ಚುಚ್ಚಿದ್ರು ಕೂಡ ಒಳಗಡೆ ಹೋಗ್ತಾ ಇರೋದಿಲ್ಲ. ಬಾಣದಲ್ಲಿ ಹೊಡೆದ್ರು ಕೂಡ ಅದಕ್ಕೆ ನಾಡ್ತಾ ಇರೋದಿಲ್ಲ. ಅದರ ಮೇಲ್ಮೈ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಅವಾಗ ಶೆರ್ಲಿ ಒಂದು ಪ್ಲಾನ್ ಮಾಡಿ ಒಂದು ಬಾಣಕ್ಕೆ ಬೆಂಕಿನ ಹಚ್ಚಿ ಅದ್ರ ಕಡೆ ಹೊಡಿತಾಳೆ. ಅದರಿಂದ ಅದು ವಾಪಸ್ ನದಿ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಎಲ್ರು ಇನ್ನ ಆ ಡ್ರಾಗನ್ ಕಿಂಗ್ ನಮ್ ಸವಾಸಿಗೆ ಬರೋದಿಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಅಷ್ಟಲ್ಲಿ ಅದು ಮತ್ತೆ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅವಾಗ ಅವ್ರಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವ್ರಗಳೆಲ್ಲ ಒಂದು ಪ್ಲಾನ್ ಮಾಡಿ ಅಲ್ಲೇ ಇದ್ದಂತಹ ಬಲೆನ ರೆಡಿ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಡ್ರಾಗನ್ ಕಿಂಗ್ ಬರೋ ಸಮಯಕ್ಕೆ ಆ ಬಲೆಯಿಂದ ಅದನ್ನ ಲಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಆ ಡ್ರಾಗನ್ ಕಿಂಗ್ ಬಲೆಯಿಂದ ಬಿಡಿಸ್ಕೊಂಡು ಇನ್ನೇನು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟಲ್ಲಿ ಒಬ್ರು ಬೋಟ್ ಒಳಗಡೆಯಿಂದ ಹೊರಗಡೆ ಬಂದು ಒಂದು ಸ್ಟನ್ ಗನ್ ಇಂದ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ. ಹಾಗಾಗಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಅದಕ್ಕೆ ಶಾಕ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಪ್ರೊಫೆಸರ್ ಸನ್ ಅಂತ. ಅವರು ಇವ್ರುಗಳಿಗೆ ಮೊದಲೇ ಪರಿಚಯ ಇರ್ತಾರೆ. ಅವರು ಕೂಡ ಕೀಲಿಪಿನ ಹುಡುಕ್ತಾ ಇರ್ತಾರೆ. ಅದರಿಂದ ಅವರು ಗೊತ್ತಿಲ್ದಿರೋ ಹಾಗೆ ಇವ್ರಗಳ ಜೊತೆ ಬಂದ್ ಸೇರ್ಕೊಂಡಿರ್ತಾರೆ. ಎಲ್ರು ಅವರನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಎಲ್ರು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಕೆಲವು ಜನರು ವಾಸ ಮಾಡ್ತಿರ್ತಾರೆ. ಅಲ್ಲಿ ಎಲ್ರು ಊಟ ಮಾಡ್ತಿರ್ಬೇಕಾದ್ರೆ ಪ್ರೊಫೆಸರ್ ಸನ್ ಅವ್ರುಗಳು ಹೋಗ್ತಿರುವಂತಹ ಜಾಗದ ಕತೆನ ಹೇಳ್ತಿರ್ತಾರೆ. ಅದಾದ್ಮೇಲೆ ಅವ್ರಗಳ ಹತ್ರ ಮಾಸ್ಟರ್ ಝೋನ ಮಗಳಾದ ಲಿಂಗ್ಲಾಂಗ್ ಕೂಡ ಬರ್ತಾಳೆ. ಅವಳನ್ನ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದು ಫ್ಯಾಟಿ. ಯಾಕಂದ್ರೆ ಅವನಿಗೆ ಲಿಂಗ್ಲಾಂಗ್ ಮೇಲೆ ಪ್ರೀತಿ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಅವಾಗ ಉಬಯ್ ಫ್ಯಾಟಿಗೆ ನಾವುಗಳು ಹೋಗ್ತಿರುವಂತಹ ಜಾಗ ತುಂಬಾನೇ ಖತರ್ನಾಕ್ ಆಗಿದೆ, ನಾವೇ ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಈಗಿರ್ಬೇಕಾದ್ರೆ ಲಿಂಗ್ಲಾಂಗ್ ಅಲ್ಲಿಗೆ ಬೇಡ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡು ಲಿಂಗ್ಲಾಂಗ್ ನಾನು ಕೂಡ ಸ್ಟ್ರಾಂಗ್ ಇದೀನಿ, ನಾನ್ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಅವ್ರಗಳಿಗೆ ಬೇರೆ ದಾರಿ ಇಲ್ದೆ ಲಿಂಗ್ಲಾಂಗ್ ನ ಅವ್ರಗಳ ಜೊತೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರಗಳೆಲ್ಲ ಕ್ವೀನ್ ಲಿಂಗ್ ಮೌಂಟೇನ್ ಕಡೆ ಹೊರಡ್ತಾರೆ. ಈಗಿರ್ಬೇಕಾದ್ರೆ ಎಲ್ರು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿರುವಂತಹ ಮರಗಳೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತವೆ. ಅವುಗಳನ್ನ ಎಲ್ರು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಫ್ಯಾಟಿ ಒಂದು ಜಾಗದಲ್ಲಿ ಮಿಸ್ ಆಗಿ ಬಿದ್ಬಿಡ್ತಾನೆ. ಆ ಜಾಗದಲ್ಲಿ ಒಂದು ಗುಂಡಿ ಇರುತ್ತೆ. ಅದನ್ನ ಎಲ್ರು ನೋಡ್ತಿರ್ಬೇಕಾದ್ರೆ ಶರ್ಲಿಗೆ ಬೆಟ್ಟದ ಮೇಲ್ಗಡೆ ಇರುವಂತಹ ಮಚಿಲಿ ಅಂಡಿ ಟೆಂಪಲ್ ಕಾಣಿಸ್ಬಿಡುತ್ತೆ. ಹಾಗಾಗಿ ಎಲ್ರು ಆ ಟೆಂಪಲ್ ಹತ್ರ ಬರ್ತಾರೆ. ಆ ಟೆಂಪಲ್ ತುಂಬಾ ವರ್ಷಗಳಿಂದ ಪಾಳ್ ಬಿದ್ದಿರುತ್ತೆ. ಅದ್ರೊಳಗಡೆ ತುಂಬಾ ಬೆಲೆ ಬಾಳುವಂತಹ ಪುರಾತನ ಕಾಲದ ವಸ್ತುಗಳಿರ್ತವೆ. ಆ ದೇವಸ್ಥಾನದ ಮಧ್ಯೆ ಒಂದು ಅಗರಬತ್ತಿ ಹಚ್ಚುವಂತಹ ಮಂಟಪ ಇರುತ್ತೆ. ಅದ್ರ ಕೆಳಗಡೆ ಒಂದು ಲಾಕ್ ಇರುತ್ತೆ ಅನ್ನೋದು ಉಬಯ್ಗೆ ಮೊದ್ಲೇ ಗೊತ್ತಿರುತ್ತೆ. ಅವನು ಈ ಹಿಂದೆ ಒಂದು ಬುಕ್ ನಲ್ಲಿ ಆ ವಿಷಯದ ಬಗ್ಗೆ ಓದಿರ್ತಾನೆ. ಹಾಗಾಗಿ ಅವನು ಆ ಲಾಕ್ ನ ಕಂಡಿಡ್ದು ಅದನ್ನ ತಿರುಗಿಸ್ತಾನೆ. ಅವಾಗ ಆ ಜಾಗದಲ್ಲಿ ಆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಕೆಲವು ಮೆಟ್ಲುಗಳು ಓಪನ್ ಆಗ್ತವೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ನಂತರ ಅವ್ರುಗಳು ಆ ದೇವಸ್ಥಾನದ ಒಳಗಡೆ ಬರ್ತಾರೆ. ಅವಾಗ ಅವ್ರಗಳಿಗೆ ಒಂದು ಡೋರ್ ಎದುರಾಗುತ್ತೆ. ಅದನ್ನ ಒಂದು ಕರಡಿ ಉಗುರಿನಿಂದ ಓಪನ್ ಮಾಡ್ಬೇಕು ಅನ್ನೋದು ಉಬಯ್ಗೆ ಮೊದ್ಲೇ ಗೊತ್ತಿರುತ್ತೆ. ಅದರಿಂದ ಅವನು ಬರ್ಬೇಕಾದ್ರೇನೆ ಆ ಉಗ್ರನ ತಗೊಂಡ್ ಬಂದಿರ್ತಾನೆ. ಅದರ ಸಹಾಯದಿಂದ ಅವನು ಆ ಡೋರ್ ನ ಓಪನ್ ಮಾಡ್ತಾನೆ. ಅದು ಒಂದ್ ರೀತಿ ಪಜಲ್ ತರ ಇರುತ್ತೆ. ಅದನ್ನ ಅವನು ಸರಿಯಾಗಿ ಸೆಟ್ ಮಾಡ್ಲಿಲ್ಲ ಅಂದ್ರೆ ಇನ್ನ ತುಂಬಾ ವರ್ಷಗಳ ಕಾಲ ಆ ಡೋರ್ ನ ಓಪನ್ ಮಾಡೋದಕ್ಕೆ ಅವ್ರಗಳ ಕೈಲಿ ಆಗೋದಿಲ್ಲ. ಆದ್ರೂ ಕೂಡ ಉಬಯ್ ತುಂಬಾ ಧೈರ್ಯ ಮಾಡಿ ಆ ಪಜಲ್ ನ ಸರಿಯಾಗಿ ಸೆಟ್ ಮಾಡಿ ಅವ್ರುಗಳು ತಂದಿರುವಂತಹ ಡೂಪ್ಲಿಕೇಟ್ ಕೀಗಳಿಂದ ಆ ಡೋರ್ ನ ಓಪನ್ ಮಾಡ್ತಾನೆ. ಆ ಡೋರ್ ಒಳಗಡೆ ಇರುವಂತಹ ಜಾಗ ಎಲ್ಲ ಫುಲ್ ಐಸ್ ಇಂದ ಕವರ್ ಆಗಿರುತ್ತೆ. ಆ ಜಾಗ ಸ್ವರ್ಗ ತರ ಕಾಣಿಸ್ತಿರುತ್ತೆ. ಅಲ್ಲಿ ಅವ್ರಗಳಿಗೆ ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಎಲ್ಲ ಕಡೆ ಐಸ್ ಇರೋದ್ರಿಂದ ಅವ್ರುಗಳು ಜಾರ್ತಾ ಇರ್ತಾರೆ. ಆದ್ರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾರೆ. ಮುಂದೆ ಇರುವಂತಹ ಜಾಗ ಸ್ವಲ್ಪ ಸ್ಲೋಪ್ ಆಗಿರುತ್ತೆ. ನಾರ್ಮಲ್ ಜಾಗದಲ್ಲೇ ಇವ್ರುಗಳಿಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ. ಇನ್ನ ಸ್ಲೋಪ್ ಆಗಿರುವಂತಹ ಜಾಗದಲ್ಲಿ ನಡೆಯೋದಕ್ಕಾಗುತ್ತಾ? ಎಲ್ರು ಜಾರಿ ಕೆಳಗಡೆ ಬಿದ್ದು ಜಾರ್ಕೊಂಡ್ ಮುಂದೆ ಹೋಗ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಒಂದು ಐಸ್ ಗೋಡೆ ಅಡ್ಡ ಬರುತ್ತೆ. ಅಲ್ಲಿರುವಂತಹ ಐಸ್ ಕ್ಯೂಬ್ ಗಳೆಲ್ಲ ತುಂಬಾ ಶಾರ್ಪ್ ಆಗಿರ್ತವೆ. ಅದರಿಂದ ಉಬಯ್ ಒಂದು ಚಾಕುವಿನಿಂದ ಶರ್ಲಿನ ಹೋಲ್ಡ್ ಮಾಡಿ ಉಳ್ದವ್ರನ್ನೆಲ್ಲ ಪಕ್ಕಕ್ಕೆ ತಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವ್ರಗಳೆಲ್ಲ ಒಂದು ಸೇಫ್ ಆಗಿರುವಂತ ಜಾಗದಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಉಬಯ್ ಮತ್ತೆ ಶರ್ಲಿ ಇಬ್ರು ಶಾರ್ಪ್ ಆಗಿರುವಂತಹ ಐಸ್ ಕ್ಯೂಬ್ ಗಳ ಕಡೆನೆ ಹೋಗ್ತಿರ್ತಾರೆ. ಅವಾಗ ಉಬಯ್ ಶರ್ಲಿನ ಪಕ್ಕಕ್ಕೆ ತಳ್ತಾನೆ. ಅದರಿಂದ ಅವಳು ಕೂಡ ಸೇಫ್ ಆಗಿರುವಂತಹ ಜಾಗದ ಒಳಗಡೆ ಹೋಗ್ತಾಳೆ. ಆದ್ರೆ ಉಬಯ್ ಮಾತ್ರ ಆ ಕಡೆನೆ ಹೋಗ್ತಿರ್ತಾನೆ. ಅವಾಗ ಶರ್ಲಿ ಅವನ ಹತ್ರ ಒಂದು ರೋಪ್ ನ ಎಸ್ದು ಅವನನ್ನು ಕೂಡ ಸೇಫ್ ಆಗಿರುವಂತಹ ಜಾಗದ ಕಡೆ ಹೇಳ್ಕೊಳ್ತಾಳೆ. ಅದರಿಂದ ಎಲ್ರು ಸೇಫ್ ಆಗಿ ಆ ಜಾಗದಿಂದ ಹೊರಗಡೆ ಬರ್ತಾರೆ. ಇವಾಗ ಅವ್ರುಗಳು ಇರುವಂತಹ ಜಾಗ ಒಂದು ಡಾರ್ಕ್ ಫಾರೆಸ್ಟ್ ತರ ಇರುತ್ತೆ. ಅಲ್ಲಿರುವಂತಹ ಮರಗಳೆಲ್ಲ ಒಣಗೋಗಿರ್ತವೆ. ಎಲ್ ನೋಡಿದ್ರು ಬರೀ ಕತ್ಲು ತುಂಬಿಕೊಂಡಿರುತ್ತೆ. ಹಾಗಾಗಿ ಎಲ್ರು ತುಂಬಾ ಕೇರ್ಫುಲ್ ಆಗಿ ಮುಂದೆ ಹೋಗ್ತಾ ಇರ್ತಾರೆ. ಅವಾಗ ಅವ್ರುಗಳಿಗೆ ಆ ಜಾಗದಲ್ಲಿ ಒಂದು ಟಾರ್ಚ್ ಸಿಗುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಫ್ಯಾಟ್ ಇದೆ. ಅವನು ಅವಾಗ್ಲೇ ಒಂದು ಜಾಗದಲ್ಲಿ ಬಿದ್ನಲ್ಲ, ಅದೇ ಜಾಗ ಇದು. ಅಲ್ಲಿದ್ದಂತಹ ಹೋಲ್ ನಲ್ಲಿ ಅವ್ರುಗಳು ಕೆಳಗಡೆ ಬಂದಿದ್ರೆ ನೇರವಾಗಿ ಅದೇ ಜಾಗಕ್ಕೆ ಬರ್ತಿದ್ರು ಅನ್ನೋದು ಅವ್ರುಗಳಿಗೆ ಅರ್ಥ ಆಗುತ್ತೆ. ಅದೇ ಜಾಗದಲ್ಲಿ ಅವ್ರುಗಳು ಅನ್ಕೊಂಡಿರುವಂತಹ
ಜಾಗಕ್ಕೆ ಹೋಗೋದಕ್ಕೆ ದಾರಿ ಇರುತ್ತೆ. ಆದ್ರೆ ಅವ್ರುಗಳು ಆ ಜಾಗನ ಓಪನ್ ಮಾಡೋಷ್ಟರಲ್ಲಿ ಅವ್ರಗಳ ಸುತ್ತ ಅಲ್ಲಿದ್ದಂತಹ ಕೆಲವು ನರಭಕ್ಷಕ ಡಾಗ್ಸ್ ಗಳು ಕವರ್ ಆಗ್ತಿರ್ತವೆ. ಅವುಗಳನ್ನ ನೋಡಿ ಎಲ್ಲರಿಗೂ ತುಂಬಾನೇ ಭಯ ಆಗ್ತಿರುತ್ತೆ. ಅದರಿಂದ ಉಬೈ ಪ್ರೊಫೆಸರ್ಗೆ ಬೆಂಕಿ ಪಂಜ್ಗಳನ್ನ ರೆಡಿ ಮಾಡಿ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಆ ಡಾಗ್ಸ್ ಗಳ ರಾಜ ಬಂದು ಎಲ್ಲಾ ಡಾಗ್ಸ್ ಗಳಿಗೆ ಅಟ್ಯಾಕ್ ಮಾಡಿ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲಾ ಡಾಗ್ಸ್ ಗಳು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳಿಂದ ಅವ್ರುಗಳು ಹೇಗೋ ಬಚಾವ್ ಆಗ್ತಿರ್ತಾರೆ. ಅಷ್ಟರಲ್ಲಿ ಪ್ರೊಫೆಸರ್ ಬೆಂಕಿ ಪಂಜ್ಗಳನ್ನ ರೆಡಿ ಮಾಡಿ ಎಲ್ಲರ ಕೈಗೂ ಕೊಡ್ತಾರೆ. ಅದರಿಂದ ಆ ಡಾಗ್ಸ್ ಗಳು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡ್ತವೆ. ಅವಾಗ ಉಬೈ ಎಲ್ಲರಿಗೂ ಅಲ್ಲಿರುವಂತಹ ಮರದ ಬೇರ್ಗಳ ಮೂಲಕ ಒಬ್ಬೊಬ್ಬರಾಗಿ ಮೇಲ್ಗಡೆ ಹೋಗಿ ಅಂತ ಹೇಳ್ತಾನೆ. ಹಾಗಾಗಿ ಶೆರ್ಲಿ, ಗೋಲ್ಡ್ ಟೂತ್, ಫ್ಯಾಟಿ ಮತ್ತೆ ಲಿಂಗ್ಲಾಂಗ್ ಎಲ್ರು ಮೇಲ್ಗಡೆ ಹೋಗ್ತಿರ್ತಾರೆ. ಆದ್ರೆ ಅವ್ರುಗಳು ಅರ್ಧಕ್ಕೆ ಹೋಗೋಷ್ಟರಲ್ಲಿ ಅವ್ರುಗಳು ಇಟ್ಕೊಂಡಿರುವಂತಹ ಬೇರ್ಗಳು ಕಟ್ಟಾಗಿ ಎಲ್ರು ಕೆಳಗಡೆ ಬಿದ್ದ್ಬಿಡ್ತಾರೆ. ಅವಾಗ ಆ ಓಲು ಪೂರ್ತಿಯಾಗಿ ಓಪನ್ ಆಗ್ಬಿಡುತ್ತೆ. ಅದರಿಂದ ಅವ್ರುಗಳಿರುವಂತಹ ಜಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಿರುತ್ತೆ. ಆ ಬೆಳಕನ್ನ ನೋಡಿ ಎಲ್ಲಾ ಡಾಗ್ಸ್ ಗಳು ತುಂಬಾ ಭಯ ಪಡ್ತಿರ್ತವೆ. ಯಾಕಂದ್ರೆ ಅವುಗಳೇನಾದ್ರೂ ಆ ಬೆಳಕಿಗೆ ಬಂದ್ರೆ ಸುಟ್ಟೋಗ್ತಿರ್ತವೆ. ಅದರಿಂದ ಅದನ್ನ ನೋಡಿ ಎಲ್ಲರಿಗೂ ಆ ಡಾಗ್ಸ್ ಗಳು ಸೂರ್ಯನ ಬೆಳಕಿಗೆ ಭಯ ಪಡ್ತವೆ ಅನ್ನೋದು ಗೊತ್ತಾಗುತ್ತೆ. ಆ ಸೂರ್ಯನ ಬೆಳಕು ಬೇರೆ ಸ್ವಲ್ಪನೇ ಕಮ್ಮಿ ಆಗ್ತಿರುತ್ತೆ. ಅದರಿಂದ ಅವ್ರುಗಳು ಮತ್ತೆ ಮರದ ಬೇರ್ಗಳನ್ನ ತಗೊಂಡು ಅವುಗಳನ್ನ ಒಂದು ಹಗ್ಗದ ತರ ಮಾಡಿ ಅದಕ್ಕೆ ಒಂದು ಹುಕ್ನ ಕಟ್ಟಿ ಮೇಲ್ಗಡೆ ಎಸಿತಾರೆ. ಅವಾಗ ಅದು ಒಂದು ಮರಕ್ಕೆ ಲಾಕ್ ಆಗುತ್ತೆ. ನಂತರ ಎಲ್ರು ಅದರ ಸಹಾಯದಿಂದ ಮೇಲ್ಗಡೆ ಹೋಗ್ತಿರ್ತಾರೆ. ಕೊನೆದಾಗಿ ಉಬೈ ಮಾತ್ರ ಕೆಳಗಡೆ ಉಳ್ಕೊಳ್ತಾನೆ. ಅವನ್ ಮೇಲ್ಗಡೆ ಹೋಗೋಷ್ಟರಲ್ಲಿ ಸೂರ್ಯನ ಬೆಳಕು ಫುಲ್ ಕಮ್ಮಿ ಆಗ್ಬಿಡುತ್ತೆ. ಅದರಿಂದ ಎಲ್ಲಾ ಡಾಗ್ಸ್ ಗಳು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇನ್ನೇನು ಆ ಡಾಗ್ಸ್ ಗಳ ಕಿಂಗು ಉಬೈ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ಬಿಡುತ್ತೆ. ಅದು ಹೇಗಂದ್ರೆ ಎಲ್ರು ಮೇಲ್ಗಡೆಯಿಂದ ಮಿರರ್ ನ ಸಹಾಯದಿಂದ ಉಬೈ ಹತ್ರ ಬೆಳಕ್ ಬಿಡ್ತಾ ಇರ್ತಾರೆ. ಅವಾಗ ಹೇಗೋ ಮಾಡಿ ಉಬೈ ಆ ಡಾಗ್ಸ್ ಗಳಿಂದ ತಪ್ಪಿಸ್ಕೊಂಡು ಮರದ ಬೇರ್ನ ಇಟ್ಕೊಂಡು ಮೇಲ್ಗಡೆ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಎಲ್ಲಾ ಡಾಗ್ಸ್ ಗಳು ಒಟ್ಟಾಗಿ ಅವುಗಳ ರಾಜನನ್ನ ಮೇಲ್ಗಡೆ ಕಳಿಸ್ತವೆ. ಅದು ಉಬೈ ಕಾಲ್ನ ಕಚ್ಕೊಂಡ್ಬಿಡುತ್ತೆ. ಆದ್ರೂ ಹೇಗೋ ಮಾಡಿ ಎಲ್ರು ಸೇರಿ ಅವನನ್ನ ಮೇಲ್ಗಡೆ ಹೇಳ್ಕೊಳ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲ್ರು ಅಲ್ಲೇ ಪಕ್ಕದಲ್ಲಿರುವಂತಹ ಹಳ್ಳಿಗೆ ಬಂದು ಸ್ಟೇ ಆಗ್ತಾರೆ. ಅವಾಗ ಶೆರ್ಲಿ ಉಬೈಗೆ ಗಾಯ ಆಗಿರುವಂತಹ ಜಾಗಕ್ಕೆ ಬ್ಯಾಂಡೇಜ್ ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಉಬೈ ಬೆನ್ ಮೇಲೆ ಒಂದು ಚಿತ್ರ ಕಾಣಿಸುತ್ತೆ. ಅದನ್ನ ನೋಡಿ ಅವಳು ತುಂಬಾನೇ ಗಾಬರಿ ಪಡ್ತಿರ್ತಾಳೆ. ನಂತರ ಅವಳು ಆ ವಿಷಯನ ಎಲ್ಲರಿಗೂ ಹೇಳಿ ನಮ್ಮ ಪೂರ್ವಜರು ರಾಜರುಗಳ ದಾಳಿಗೆ ಬೇಸತ್ತು ಮರುಭೂಮಿ ಕಡೆ ವಲಸೆ ಹೋಗ್ತಾರೆ. ಅವಾಗ ಅವ್ರಗಳಿಗೆ ಡಾರ್ಕ್ ಫಾರೆಸ್ಟ್ ಇರುವಂತಹ ಗುಹೆ ಕಾಣಿಸುತ್ತೆ. ಅವರು ಬಚ್ಚಿಟ್ಕೊಳ್ಳೋದಕ್ಕೆ ಅದೇ ಸೇಫ್ ಆದ ಜಾಗ ಅಂತ ಅನ್ಕೊಂಡು ಎಲ್ರು ಅದ್ರೊಳಗಡೆ ಹೋಗ್ತಾರೆ. ಆದ್ರೆ ಅವ್ರಗಳಿಗೆ ಆ ಗುಹೆ ಬಗ್ಗೆ ತಿಳಿದಾಗ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಗುಹೆಲಿ ಶಾಪ ಪೀಡಿತ ಕೆಲವು ಕ್ರಿಯೇಚರ್ ಗಳಿರ್ತವೆ. ಅವು ನಮ್ಮ ಪೂರ್ವಜರನ್ನ ನೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯದಲ್ಲಿ ಎಲ್ಲರ ಬೆನ್ಮೇಲೂ ಅವುಗಳ ಕಣ್ಣಿನ ಚಿತ್ರ ಮೂಡುತ್ತೆ. ಆ ಚಿತ್ರ ಯಾರ್ಯಾರ ಬೆನ್ಮೇಲಿತ್ತೋ ಅವ್ರು ಯಾರು ತುಂಬಾ ದಿನಗಳ ಕಾಲ ಬದುಕ್ಲಿಲ್ಲ. ನನ್ನ ತಂದೆಗೆ ಇದೊಂದು ಶಾಪ ಅಂತ ಗೊತ್ತಾಗುತ್ತೆ. ಅದನ್ನ ಪರಿಹಾರ ಮಾಡ್ಬೇಕು ಅಂದ್ರೆ ಕೀ ಲಿಪಿನ ಹುಡುಕ್ಬೇಕು. ಅದ್ರಲ್ಲಿ ಈ ಶಾಪದ ಬಗ್ಗೆ ಎಲ್ಲಾ ಮಾಹಿತಿ ಇದೆ ಅಂತ ಅನ್ಕೊಂಡು ಅವರು ಅವರ ಜೀವನ ಪರ್ಯಂತ ಆ ಕೀಲಿಪಿನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ನಾವು ಅವರನ್ನ ಕಳ್ಕೋಬೇಕಾಯ್ತು. ಆ ದಾರಿ ಅಷ್ಟೊಂದು ಸುಲಭ ಇಲ್ಲ. ನಾವು ಆ ಕೀಲಿಪಿನ ಹುಡ್ಕೋದ್ನ ಬಿಟ್ಟು ಇರೋಷ್ಟು ದಿನ ನೆಮ್ಮದಿಯಾಗಿರೋಣ. ನಾಳೆನೆ ನಾವು ನಮ್ಮ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಉಬೈ ಒಪ್ಪೋದಿಲ್ಲ. ಈ ಸಮಸ್ಯೆ ನಿನ್ಗೆ ಮತ್ತೆ ನನಗ್ ಮಾತ್ರ ಇಲ್ಲ, ಇಲ್ಲಿ ಬಂದಿರೋರೆಲ್ಲರಿಗೂ ಇದೆ. ನಮ್ ತರನೇ ಈ ಶಾಪಕ್ಕೆ ತುಂಬಾ ಜನ ಬಲಿಯಾಗಿದ್ದಾರೆ. ಅವ್ರ ಎಲ್ಲರಿಗೋಸ್ಕರನಾದ್ರೂ ನಾವು ಆ ಕೀಲಿಪಿನ ಹುಡುಕಿ ಈ ಶಾಪನ ಮುಕ್ತಗೊಳಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ಎಲ್ರು ಅದಕ್ಕೆ ಒಪ್ಕೊಳ್ತಾರೆ. ಅದರಿಂದ ನೆಕ್ಸ್ಟ್ ಡೇ ಅವ್ರುಗಳು ಮತ್ತೆ ಕೀಲಿಪಿನ ಹುಡ್ಕೋದಕ್ಕೆ ಹೊರಡ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಪ್ಲಾನ್ ಮಾಡಿ ಆ ಗುಹೆ ಒಳಗಡೆ ಇಳಿಯೋದಕ್ಕೆ ರೆಡಿ ಆಗ್ತಾರೆ. ಅವ್ರಿಗೆ ಇವಾಗ ಇರೋದು ಕೇವಲ 30 ನಿಮಿಷ ಮಾತ್ರ ಅಷ್ಟೇ. ಅಷ್ಟರಲ್ಲಿ ಅವರು ಆ ಗುಹೆ ಒಳಗಡೆ ಇಳಿದು ಅಲ್ಲಿರುವಂತಹ ಡಾಗ್ಸ್ ಗಳಿಂದ ಬಚಾವಾಗಿ ಅದ್ರ ಕೆಳಗಡೆ ಇರುವಂತಹ ಅರಮನೆ ಒಳಗಡೆ ಹೋಗಿ ಅಲ್ಲಿ ಕೀಲಿಪಿನ ಹುಡುಕಿ ಅದನ್ನ ತಗೊಂಡು ಮತ್ತೆ ಅವ್ರುಗಳು ವಾಪಸ್ ಬರ್ಬೇಕಾಗಿರುತ್ತೆ. ಹಾಗಾಗಿ ಅವ್ರುಗಳು ಬೇಗ ಕೆಳಗಡೆ ಬಂದು ಅಲ್ಲಿರುವಂತ ಡೋರ್ ನ ಓಪನ್ ಮಾಡಿ ಅದ್ರೊಳಗಡೆ ಇರುವಂತಹ ಅರಮನೆ ಒಳಗಡೆ ಇಳಿತಾರೆ. ಆ ಅರಮನೆ ತುಂಬಾನೇ ಪ್ರಶಾಂತವಾಗಿರುತ್ತೆ. ಅವಾಗ ಉಬೈ ಒಂದು ಕ್ಯಾಂಡಲ್ ನ ತೆಗೆದು ಆ ಅರಮನೆ ಒಳಗಡೆ ಹಚ್ತಾನೆ. ಅದು ಉರಿಬೇಕಾದ್ರೆ ಸ್ವಲ್ಪ ಕರ್ಗಿ ಕೆಳಗಡೆ ಬೀಳುತ್ತೆ. ಅವಾಗ ಅಲ್ಲಿರುವಂತಹ ಚಿತ್ರಗಳೆಲ್ಲ ಒಳಿಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇದ್ದಕ್ಕಿದ್ದಾಗೆ ಅಲ್ಲಿದ್ದಂತಹ ಲೈಟ್ಸ್ ಗಳೆಲ್ಲ ಆನ್ ಆಗ್ತವೆ. ಅಲ್ಲಿ ಕಣ್ಮರೆ ಆಗಿದ್ದಂತಹ ಕ್ರಿಸ್ಟಲ್ ಸ್ಟೋನ್ ಗಳೆಲ್ಲ ಪಳಪಳನೆ ಒಳಿತಾ ಇರ್ತವೆ. ಅದನ್ನೆಲ್ಲ ನೋಡಿ ಎಲ್ರು ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾರೆ. ಅವಾಗ ಉಬೈ ಎಲ್ಲರಿಗೂ ಈ ಅರಮನೆ ಕ್ಲೋರಿನ್ ಇಂದ ಮಾಡಲ್ಪಟ್ಟಿದೆ, ಅದರಿಂದ ಇದು ಬೆಳಕಿಗೆ ಒಳಿಯುತ್ತೆ, ಕತ್ಲಲ್ಲಿ ಮಸ್ಕಾಗುತ್ತೆ. ಅಷ್ಟೇ ಅಲ್ಲದೆ ಇಡೀ ಅರಮನೆ ಸಲ್ಫರ್ ಪದರದಿಂದ ರಚನೆ ಆಗಿದೆ. ಅದರಿಂದನೇ ಇದನ್ನ ಪ್ರಸಿದ್ಧವಾದ ಅಗ್ನಿ ಅರಮನೆ ಅಂತ ಕರೀತಾರೆ. ಇದಕ್ಕೆ ಸ್ವಲ್ಪ ಬೆಂಕಿ ತಾಕಿದ್ರು ಕೂಡ ಇಡೀ ಅರಮನೆನೇ ಹತ್ತಿ ಉರಿಯುತ್ತೆ ಅಂತ ಹೇಳ್ತಾ ಹಾಗೆ ಎಲ್ರು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೆ. ಅವಾಗ ಮಿಸ್ ಆಗಿ ಉಬೈ ಒಂದು ಕಲ್ನ ತುಣಿತಾನೆ. ಅದರಿಂದ ಒಳಿತಿರುವಂತಹ ಕಲ್ಗಳೆಲ್ಲ ಮೊದ್ಲಿನ ತರ ಕನ್ವರ್ಟ್ ಆಗಿ ಅವ್ರುಗಳು ಹಚ್ಚಿರುವಂತಹ ಕ್ಯಾಂಡಲ್ ಆಫ್ ಆಗ್ಬಿಡುತ್ತೆ. ನಂತರ ಇಡೀ ಅರಮನೆ ಎಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಜಾಗಗಳಿಂದ ಅವ್ರಗಳ ಕಡೆ ಬಾಣಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳಿಂದ ಎಲ್ರು ಹೇಗೋ ಮಾಡಿ ತಪ್ಪಿಸ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಕೆಲವು ಕ್ರಿಯೇಚರ್ಗಳು ಅವ್ರಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತವೆ. ಸ್ವಲ್ಪ ಸಮಯದ ನಂತರ ಬಾಣ
ಬಾಣಗಳ ಸ್ಟಾಪ್ ಆಗಿ ಅವ್ರಗಳ ಕಡೆ ಕತ್ತಿಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳಿಂದನೂ ಅವ್ರುಗಳು ಹೇಗೋ ಬಚಾವಾಗ್ತಾರೆ. ಅವಾಗ ಅವ್ರಗಳ ಮೇಲೆ ಕೆಲವು ಚೂಪಾದ ಆಂಗಲ್ಸ್ ಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳಿಗೆ ಏನಾದ್ರೂ ಅವರು ಸಿಗಾಕೊಂಡ್ರೆ ಅವ್ರಗಳ ಕತೆ ಅಷ್ಟೇ. ಆದ್ರೂ ಕೂಡ ಅವ್ರುಗಳು ಅವುಗಳಿಂದ ಹೇಗೋ ಮಾಡಿ ಬಚಾವಾಗ್ತಾರೆ. ನಂತರ ಅವರೆಲ್ಲ ಸೇರಿ ಒಟ್ಟಾಗಿ ಮೇಲ್ಗಡೆ ಹೋಗ್ತಾರೆ. ಅವಾಗ ಒಂದು ಸಮಾಧಿ ಮೇಲ್ಗಡೆ ಬಂದು ಓಪನ್ ಆಗುತ್ತೆ. ಅದ್ರೊಳಗಡೆ ಒಂದು ಆಮೆಯ ಭಾಗ ಇರುತ್ತೆ. ಅದ್ರಲ್ಲೇ ಕೀಲಿಪಿನ ಬರ್ದಿರ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಇನ್ನೇನು ಅವ್ರುಗಳು ಅದನ್ನ ತಗೋಬೇಕು. ಅಷ್ಟರಲ್ಲಿ ಅಲ್ಲಿಗೆ ಬೃಹದಾಕಾರದ ಸ್ಪೈಡರ್ಸ್ ಗಳು ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಆದ್ರೂ ಕೂಡ ಉಬೈ ಸ್ವಲ್ಪನೂ ಭಯ ಪಡದೆ ಕೀಲಿಪಿನ ತಗೊಂಡು ಅವನ ಬ್ಯಾಗ್ ಒಳಗಡೆ ಇಟ್ಕೊಳ್ತಾನೆ. ಅದರಿಂದ ಅಲ್ಲಿದ್ದಂತಹ ಸ್ಪೈಡರ್ಸ್ ಗಳೆಲ್ಲ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಅವ್ರಗಳಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಆ ಸ್ಪೈಡರ್ಸ್ ಗಳು ಕೀಲಿಪಿ ಯಾರತ್ರ ಇರುತ್ತೋ ಅವರನ್ನೇ ಮೊದಲು ಟಾರ್ಗೆಟ್ ಮಾಡ್ತಾ ಇರ್ತವೆ. ಅದರಿಂದ ಅವ್ರುಗಳು ಕೀಲಿಪಿ ಇರುವಂತಹ ಬ್ಯಾಗ್ ನ ಒಬ್ರಿಂದ ಒಬ್ರಿಗೆ ಪಾಸ್ ಮಾಡ್ತಾ ಇರ್ತಾರೆ. ಈ ಕಡೆ ಬೇರೆ ಸೂರ್ಯನ ಬೆಳಕು ಕಮ್ಮಿ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಸ್ಪೈಡರ್ ಗಳು ಅವ್ರಗಳನ್ನ ಮೇಲ್ಗಡೆ ಬರೋದಕ್ಕೆ ಬಿಡ್ತಾ ಇರೋದಿಲ್ಲ. ಆದ್ರೂ ಎಲ್ರೂ ಅವುಗಳಿಂದ ಬಚಾವಾಗಿ ಒಬ್ಬೊಬ್ರಾಗೆ ಮೇಲ್ಗಡೆ ಬರ್ತಾ ಇರ್ತಾರೆ. ಇನ್ನೇನು ಉಬೈ ಮತ್ತೆ ಶೆರ್ಲಿ ಇಬ್ರು ಮೇಲ್ಗಡೆ ಬರ್ಬೇಕು. ಅಷ್ಟರಲ್ಲಿ ಆ ಸ್ಪೈಡರ್ಸ್ ಗಳು ಶೆರ್ಲಿ ಮೇಲೆ ಅವುಗಳ ಸ್ಪೈಡರ್ ವೆಬ್ ನ ಅಣಿಸಿ ಅವಳನ್ನ ಕೆಳಗಡೆ ಎಳ್ಕೊಂಡ್ ಬಿಡ್ತವೆ. ಅದರಿಂದ ಅವಳನ್ನ ಕಾಪಾಡೋದಕ್ಕೆ ಉಬೈ ಕೂಡ ಮತ್ತೆ ವಾಪಸ್ ಕೆಳಗಡೆ ಬರ್ತಾನೆ. ಅವನನ್ನ ನೋಡಿ ಎಲ್ಲರೂ ಕೆಳಗಡೆ ಬಂದು ಮೇಲ್ಗಡೆ ಇದ್ದಂತಹ ಡೋರ್ ನ ಕ್ಲೋಸ್ ಮಾಡಿ ಸ್ಪೈಡರ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮೇಲ್ಗಡೆ ಇದ್ದಂತಹ ಡಾಗ್ಸ್ ಗಳು ಕೆಳಗಡೆ ಬರೋದಕ್ಕೆ ಆಗೋದಿಲ್ಲ. ಇವಾಗ ಅವ್ರಗಳಿಗೆ ಹೊರಗಡೆ ಹೋಗೋದಕ್ಕೆ ಬೇರೆ ದಾರಿ ಎಲ್ಲೂ ಇರೋದಿಲ್ಲ. ಅದರಿಂದ ಅವ್ರುಗಳು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಉಬೈಗೆ ಒಂದು ಜಾಗ ಕಾಣಿಸುತ್ತೆ. ಹಾಗಾಗಿ ಅವನು ಎಲ್ಲರನ್ನೂ ಕರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಬಿದ್ದಿರುವಂತಹ ಆಂಗಲ್ ನ ಆ ಜಾಗಕ್ಕೆ ತಗೊಂಡೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಫ್ಯಾಟಿ ಒಬ್ನೇ ಸ್ಪೈಡರ್ ಗಳ ಜೊತೆ ಫೈಟ್ ಮಾಡ್ತಿರ್ತಾನೆ. ಅವಾಗ ಅವ್ನು ಇಟ್ಕೊಂಡಿರುವಂತಹ ಬಾಟಲ್ ನಿಂದ ಆಲ್ಕೋಹಾಲ್ ಕೆಳಗಡೆ ಬೀಳ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಹೇಗೋ ಮಾಡಿ ಅವನು ಕೂಡ ಎಲ್ರೂ ಇರುವಂತಹ ಜಾಗಕ್ಕೆ ಬರ್ತಾನೆ. ಅವಾಗ ಅವ್ರುಗಳು ತಂದಿರುವಂತಹ ಹ್ಯಾಂಗಲ್ ನ ಕರೆಕ್ಟ್ ಆಗಿ ಅಲ್ಲಿರುವಂತಹ ಡೋರ್ಗೆ ಲಾಕ್ ಮಾಡ್ಬಿಡ್ತಾರೆ. ಅದರಿಂದ ಸ್ಪೈಡರ್ಸ್ ಗಳು ಅವ್ರುಗಳಿರುವಂತಹ ಜಾಗಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಉಬೈ ಒಂದು ಪ್ಲಾನ್ ಮಾಡಿ ಫ್ಯಾಟಿ ಚೆಲ್ಲಿರುವಂತಹ ಆಲ್ಕೋಹಾಲ್ಗೆ ಬೆಂಕಿ ಹಚ್ಬಿಡ್ತಾನೆ. ಆ ಅರಮನೆ ಸಲ್ಫೇಟ್ ಪದರದಿಂದ ಆಗಿರೋದ್ರಿಂದ ಬೆಂಕಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿದ್ದ ಸ್ಪೈಡರ್ ಗಳಿಗೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದರಿಂದ ತುಂಬಾ ಸ್ಪೈಡರ್ ಗಳು ಸತ್ತೋಗ್ತವೆ. ಉಬೈ ಅವನ ಪ್ರಾಣನ ಲೆಕ್ಕಿಸದೆ ಶೆರ್ಲಿನ ಕಾಪಾಡಿದ್ರಿಂದ ಅವಳಿಗೆ ಉಬೈ ಮೇಲೆ ಪ್ರೀತಿ ಆಗ್ಬಿಡುತ್ತೆ. ಲಿಂಗ್ ಲಾಂಗು ಕೂಡ ಫ್ಯಾಟಿ ಮೇಲೆ ಲವ್ ಆಗುತ್ತೆ. ನಂತರ ಅವ್ರಗಳೆಲ್ಲ ಆ ಜಾಗದಿಂದ ಹೇಗ್ ಹೊರಗಡೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶೆರ್ಲಿ ಕೈಯಲ್ಲಿದ್ದಂತಹ ವಾಚ್ ಮುಳ್ಳು ಮತ್ತೆ ಆ ಕಡೆ ಈ ಕಡೆ ಒಡ್ಡಾಡ್ತಿರುತ್ತೆ. ಅವಾಗ ಅವಳಿಗೆ ಅವ್ರಗಳಿರುವಂತಹ ಜಾಗದಲ್ಲಿ ಡ್ರ್ಯಾಗನ್ ಕಿಂಗ್ ಫಿಶ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಅದು ಅವ್ರ ಪಕ್ಕದಲ್ಲಿದ್ದಂತಹ ಗೋಡೆಗೆ ಡ್ಯಾಶ್ ಹೊಡೆದ್ಬಿಡುತ್ತೆ. ಅವಾಗ ಎಲ್ಲರಿಗೂ ಆ ಗೋಡೆ ಹಿಂದೆ ನದಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಅವ್ರಗಳೆಲ್ಲ ಸೇರಿ ಆ ಗೋಡೆನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಗೋಡೆಗೆ ಡ್ರ್ಯಾಗನ್ ಕಿಂಗ್ ಕೂಡ ಡ್ಯಾಶ್ ಹೊಡಿತಿರೋದ್ರಿಂದ ಅದು ಬೇಗ ಬ್ರೇಕ್ ಆಗ್ಬಿಡುತ್ತೆ. ಹಾಗಾಗಿ ಅವ್ರಗಳಿರುವಂತಹ ಜಾಗಕ್ಕೆ ನೀರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಎಲ್ರು ಅಲ್ಲೇ ಪಕ್ಕದಲ್ಲಿದ್ದಂತಹ ಕಂಬಗಳನ್ನ ತಬ್ಬಿಟ್ಕೊಳ್ತಾರೆ. ಅಷ್ಟರಲ್ಲಿ ಆ ಜಾಗ ಎಲ್ಲ ಸಂಪೂರ್ಣವಾಗಿ ನೀರಿಂದ ಆವರಿಸ್ಕೊಂಡ್ಬಿಡುತ್ತೆ. ಆ ನೀರ್ ಜೊತೆ ಡ್ರ್ಯಾಗನ್ ಕಿಂಗ್ ಕೂಡ ಒಳಗಡೆ ಬಂದ್ಬಿಡುತ್ತೆ. ಇಡೀ ಅರಮನೆ ಎಲ್ಲ ನೀರಲ್ಲಿ ಮುಚ್ಚೋಗ್ತಾ ಇರುತ್ತೆ. ಅವಾಗ ಎಲ್ರು ಅವ್ರುಗಳು ಓಪನ್ ಮಾಡಿರುವಂತಹ ಜಾಗದಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಕೊನೆಗೆ ಉಬೈ ಹೋಗ್ತಿರ್ಬೇಕಾದ್ರೆ ಅವನ್ ಮೇಲೆ ಡ್ರ್ಯಾಗನ್ ಕಿಂಗ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರೆ ಅಷ್ಟರಲ್ಲಿ ಅದ್ರ ಮೇಲೆ ಮಣ್ ಬಿದ್ದಿದ್ರಿಂದ ಉಬೈ ಕೂಡ ಆ ಜಾಗದಿಂದ ಸೇಫ್ ಆಗಿ ಹೊರಗಡೆ ಹೋಗ್ತಾನೆ. ಅಷ್ಟೊತ್ತಿಗಾಗ್ಲೇ ಅವ್ರುಗಳು ಬಂದಂತಹ ಜಾಗ ಸಂಪೂರ್ಣವಾಗಿ ಕ್ಲೋಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎಲ್ರು ಒಂದು ಟ್ರೈನ್ ನಲ್ಲಿ ಅವರ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಅವಾಗ ಶೆರ್ಲಿ ಉಬೈಗೆ ಒಂದು ಸತ್ಯ ಹೇಳ್ತಾಳೆ. ಅದೇನಂದ್ರೆ ಮಾಸ್ಟರ್ಸ್ ನನ್ನ ತಂದೆಗೆ ಫ್ರೆಂಡ್ ಆಗ್ಬೇಕು. ಅವ್ರ ಹತ್ರ ಕೀಲಿಪಿನ ತಗೊಂಡ್ ಬರೋದಕ್ಕೆ ನಿನ್ಗೆ ಹೇಳ್ಸಿದ್ದು ಬೇರೆ ಯಾರು ಅಲ್ಲ ನಾನೇ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಉಬೈ ನನಗೆ ಈ ವಿಷಯ ಮೊದ್ಲೇ ಗೊತ್ತಿತ್ತು. ನಿನ್ನನ್ನ ಯಾವಾಗ ನಾನು ಬೋತಿಯಾ ಬಜಾರ್ ನಲ್ಲಿ ನೋಡ್ದೆ ಅವಾಗ್ಲೇ ಇದ್ರಲ್ಲಿ ನಿನ್ ಕೈವಾಡ ಇದೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಅದಕ್ಕೆ ಶೆರ್ಲಿ ನನ್ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನೆಲ್ಲ ತೊಂದ್ರೆ ಸಿಗಾಕ್ಸ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಅಳ್ತಿರ್ತಾಳೆ. ಅವಾಗ ಅಲ್ಲಿಗೆ ಎಲ್ರು ಬಂದು ಅವಳಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.